ಮನೆ, ಕೆಲಸ, ಭವಿಷ್ಯ ಎಲ್ಲವೂ ಒಂದೇ ಲೊಕೇಶನ್ನಲ್ಲಿ. ನೋ ನಾಯ್ಸ್, ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಚಾಯ್ಸ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ತಿಳಿಸ್ಕೊಡ್ತೀನಿ. ಏನು ಅಂತೀರಾ? ಮನೆ ಅಂದರೆ ಅದು ಯಾವುದೋ ಒಂದು ಜಾಗ ಅಲ್ಲ. ನಮ್ಮ ಮನಸ್ಸು, ಹೃದಯ ನೆಮ್ಮದಿಯಾಗಿರೋವಂಥ ಜಾಗ. ಅಲ್ಲಿ ನಮ್ಮಪ್ಪ, ಅಮ್ಮ, ಅತ್ತೆ, ಮಾವ, ಗಂಡ, ಅಕ್ಕ, ತಮ್ಮ ನಾವೆಲ್ಲರೂ ಒಂದೇ ಕಡೆ ಇರೋವಂಥ ಜಾಗ ಅಲ್ಲಲ್ಲ, ಮನೆ, ಹೋಮ್. ನಮ್ಮೆಲ್ಲರಿಗೂ ಸ್ವಂತ ಮನೆ ಇರಬೇಕು ಅನ್ನೋವಂಥ ಕನಸಿರುತ್ತೆ. ನಮ್ಮ ಹೃದಯಕ್ಕೆ ಒಂದು ಪರ್ಮನೆಂಟ್ ಅಡ್ರೆಸ್ ಬೇಕು ಅನ್ನೋವಂಥ ಕನಸದು. ಆ ಕನಸು ನನ್ಸಾಗಬೇಕು ಅಂದರೆ ಮೊದಲನೇ ಸ್ಟೆಪ್ ನಮ್ಮ ಕನಸಿನ ಮನೆ ಕಟ್ಟೋದಕ್ಕೆ ಬೇಕಾಗಿರೋ ಜಾಗ, ಸೈಟ್ ತಗೊಳ್ಳೋದು. ಆದರೆ ಸೈಟ್ ತಗೊಳ್ಳೋದು ಸುಮ್ಮನೆನಾ? ಅದ್ಯಾವುದೋ ಬೇರೆ ಇನ್ವೆಸ್ಟ್ಮೆಂಟ್ ಥರ ಅಲ್ಲ. ಅದು ನಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡುವಂಥ ವಿಷಯ. ಹಾಗಂದ್ಮೇಲೆ ನಾವು ಸೈಟ್ ತಗೊಳ್ಳುವಾಗ ಎಷ್ಟೆಲ್ಲ ಯೋಚನೆ ಮಾಡಬೇಕು ಅಲ್ವಾ? ಈ ಸೈಟ್ ಇನ್ವೆಸ್ಟ್ ಮಾಡೋದಕ್ಕೆ ಯೋಗ್ಯನಾ? ಈ ಪ್ರಾಜೆಕ್ಟ್ನ ನಾವು ನಂಬಬಹುದಾ? ಓವರ್ ದ ಟೈಮ್ ಈ ಜಾಗ ನಮಗೆ ಪ್ರಾಫಿಟ್ ತಂದ್ಕೊಡುತ್ತಾ? ಅಬ್ಬಾ, ಎಷ್ಟೆಲ್ಲ ಪ್ರಶ್ನೆಗಳು. ಬಟ್ ಡೋಂಟ್ ವರಿ, ಈ ಎಲ್ಲ ಪ್ರಶ್ನೆಗಳಿಗೆ ನಾನು ನಿಮಗೆ ಇವತ್ತು ಉತ್ತರ ಕೊಡ್ತೀನಿ. ನಾನೀಗ ನಿಶ್ಚಿತಾ ಪ್ರಾಪರ್ಟೀಸ್ ಅವರ ನಿಶ್ಚಿತಾ ಜಯಧಾಮದಲ್ಲಿದ್ದೀನಿ. ಇದೆಲ್ಲಿ ಬರುತ್ತೆ ಗೊತ್ತಾ? ನೆಲಮಂಗಲ ದೊಡ್ಡಬಳ್ಳಾಪುರ ಹೈವೇ, ಚಿಕ್ಕಮದುರೈ, ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಹತ್ರ. ರಿಯಲ್ ಎಸ್ಟೇಟ್ ಅಲ್ಲಿ ಬದಲಾಗದೆ ಇರೋಂಥ ವಿಷಯ ಅಂದ್ರೆ ಸೈಟೇ ಎಲ್ಲಾನು ಡಿಸೈಡ್ ಮಾಡೋದು. ಒಂದು ಪರ್ಫೆಕ್ಟ್ ಆಗಿರೋಂಥ ಸೈಟ್ ಸಿಕ್ಬಿಟ್ರೆ ನಮ್ ಅರ್ಧ ಕೆಲಸ ಮುಗ್ದ ಹಾಗೆ. ನಮಗ್ ಬೇಕಾದಂತ ಎಲ್ಲಾ ಅನುಕೂಲತೆಗಳನ್ನ ಕೊಡುವಂತ ಸೈಟ್ ಇಲ್ಲಿ ಸಿಗತ್ತೆ. ಅಂದ್ರೆ ನಾರ್ತ್ ಬೆಂಗಳೂರಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಾರಿಡೋರ್ಗಳಲ್ಲೇ ಒಂದಾದ ದೊಡ್ಡಬಳ್ಳಾಪುರದ ನಿಶ್ಚಿತಾ ಜಯಧಾಮದಲ್ಲಿ. ಈ ಪ್ರಾಜೆಕ್ಟ್ ನ ಪ್ಲಸ್ ಪಾಯಿಂಟ್ಸ್ ಮುಂಬರುವ ಕ್ವೀನ್ ಸಿಟಿ, ಕ್ವಾಂಟಮ್ ಸಿಟಿ, ಪ್ರಪೋಸ್ಡ್ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ಗೆ ಹತ್ರ ಇದೆ. ಅಷ್ಟೇ ಅಲ್ಲದೆ ದೊಡ್ಡಬಳ್ಳಾಪುರ ಹೈವೇ ಅಂಡ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರುಘಟ್ಟ ಮತ್ತೆ ನಮ್ಮ ನಾರ್ತ್ ಬೆಂಗಳೂರನ್ನ ಇನ್ನಷ್ಟು ಬೆಳೆಸಲಿದೆ. ಅಂದ್ರೆ ವೆಲ್ ಪ್ಲಾನ್ಡ್ ಸಿಟಿನಲ್ಲಿ ನಿಮ್ಗೇನೆಲ್ಲ ಅನುಕೂಲತೆಗಳು ಸಿಗಬಹುದೋ ಅದು ನಿಮ್ಗೆ ಇಲ್ಲಿ ಸಿಗತ್ತೆ, ವಿತ್ ನೋ ಕಿಯಾಸ್. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೆಳೆಯುತ್ತೋ ಅಲ್ಲಿ ಡೆವಲಪ್ಮೆಂಟ್ ಆಗತ್ತೆ. ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೋ ಅಲ್ಲಿ ಜನ ಬರ್ತಾರೆ. ಎಲ್ಲಿ ಜನ ಬರ್ತಾರೋ ಅಲ್ಲಿ ಸೈಟ್ಗಳ ಬೆಲೆ ಹೆಚ್ಚಾಗತ್ತೆ. ಇದೆಲ್ಲ ಪ್ರೂವನ್ ಫ್ಯಾಕ್ಟ್. ನಮ್ಮ ಹಿಸ್ಟ್ರಿ ನಮಗೆ ಹೇಳಿರೋದು ಅದನ್ನೇ. ಹಾಗಾಗಿ ನಿಶ್ಚಿತ ಜಯಧಾಮದ ಬೆಲೆ ಬಗ್ಗೆ ನಿಮಗೆ ಅನುಮಾನವೇ ಬೇಡ. ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂದ್ ಕಾಲದಲ್ಲಿ ಇಲ್ಲೇನಂದ್ರೇನು ಇರ್ಲಿಲ್ಲ ಅಂತ ಹೇಳಿದ್ರೆ ನೀವ್ ನಂಬ್ತೀರಾ? ಆದ್ರೆ ಈಗ ಎಲ್ಲವೂ ಇದೆ. ಇನ್ಫ್ಯಾಕ್ಟ್ ನಾರ್ತ್ ಬೆಂಗಳೂರು ಈಗ ಕರ್ನಾಟಕದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಂಪ್ಲಾಯ್ಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರಿಡೋರ್ ಅಂತಾನೆ ಹೇಳಬಹುದು. ಇಲ್ಲೇನಿದೆ ಅನ್ನೋದಕ್ಕಿಂತ ಏನಿಲ್ಲ ಅಂತ ಕೇಳಿ. ದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇಂಡಸ್ಟ್ರಿಯಲ್ ಪಾರ್ಕ್ಸ್, ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್, ಲಾಜಿಸ್ಟಿಕ್ ಸೆಂಟರ್ಸ್, ಬಿಸ್ನೆಸ್ ಪಾರ್ಕ್ಸ್. ಇಷ್ಟೇ ಅಲ್ಲದೆ ಮುಂಬರುವ ಕ್ವೀನ್ ಸಿಟಿ, ಕ್ವಾಂಟಮ್ ಸಿಟಿ ಹಾಗೂ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ನಂತಹ ಅನುಕೂಲತೆಗಳಿದೆ. ಸೊ ಅನುಭವಿ ಇನ್ವೆಸ್ಟರ್ಸ್, ಪ್ರೊಫೆಷನಲ್ಸ್, ಫ್ಯಾಮಿಲೀಸ್ ಎಲ್ಲರೂ ನಿಶ್ಚಿತ ಜಯಧಾಮನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿಗೆ ಮಾತ್ರ ಅಲ್ಲ, ನಾಳೆಯ ಸುಂದರ ಭವಿಷ್ಯಕ್ಕಾಗಿ ನಾರ್ತ್ ಬೆಂಗಳೂರನ್ನ ತಮ್ಮ ಫಸ್ಟ್ ಚಾಯ್ಸ್ ಆಗಿ ಚೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಈ ಪ್ರಾಜೆಕ್ಟ್ ನ ಹೊರಗಿನ ಪ್ಲಸ್ ಪಾಯಿಂಟ್ಸ್. ನಿಶ್ಚಿತ ಜಯಧಾಮ ಒಳಗಡೆ ಏನೇನಿದೆ ಅನ್ನೋಂಥ ಕುತೂಹಲ ನಿಮ್ಗಿದ್ಯಾ? ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ವೈಡ್ ಇಂಟರ್ನಲ್ ರೂಟ್ಸ್, ಆರ್ಗನೈಸ್ಡ್ ಅಂಡರ್ಗ್ರೌಂಡ್ ಯುಟಿಲಿಟಿ ಪ್ಲಾನಿಂಗ್, ಪ್ರಾಪರ್ ಡ್ರೈನೇಜ್ ಸಿಸ್ಟಮ್, ಸ್ಟ್ರೀಟ್ ಲೈಟಿಂಗ್, ಎ ಸೆಕ್ಯೂರ್ ಗೇಟೆಡ್ ಎನ್ವಿರಾನ್ಮೆಂಟ್. ಇಲ್ಲಿ ನಿಮಗೆ 30-40 ಅಂಡ್ 30-50 ಸೈಟ್ಗಳು ಅವೈಲೇಬಲ್ ಇದೆ. ಪ್ರತಿಯೊಬ್ಬ ಬೈಯರ್ಸ್ಗೂ ತಮ್ಮ ಮನೆ ಮತ್ತೆ ಮನೆಯ ಸುತ್ತಮುತ್ತ ಹೇಗಿರಬೇಕು ಅನ್ನೋದನ್ನ ತಾನೇ ಪ್ಲಾನ್ ಮಾಡ್ಕೊಳ್ಳುವಂತಹ ಫ್ರೀಡಮ್ ಕೊಡುತ್ತೆ. ಈ ಲೇಔಟ್ ನಿಮಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಬೈಯರ್ಸ್ ತಕ್ಷಣವೇ ತಮ್ಮ ಕನಸಿನ ಮನೆಗೆ ಫೌಂಡೇಶನ್ ಹಾಕಬಹುದು. ಕಾಯ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ಇಲ್ಲಿ ಡೆವಲಪ್ಮೆಂಟ್ ವರ್ಕ್ ಆಲ್ಮೋಸ್ಟ್ ಮುಗ್ದಿರೋದ್ರಿಂದ ಬೈಯರ್ಸ್ ಇಲ್ಲಿಗೆ ಬಂದು ಸೈಟ್ ಮತ್ತೆ ಲೊಕ್ಯಾಲಿಟಿ ಕ್ವಾಲಿಟಿನ ಚೆಕ್ ಮಾಡಿ ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ ಮಾಡಬಹುದು. ನಾವೊಂದು ಸೈಟ್ ತಗೊಂಡಾಗ ಅಲ್ಲಿ ಬರೀ ಮನೆ ಕಟ್ಟಲ್ಲ, ನಮ್ಮ ಲೈಫ್ ಸ್ಟೈಲ್ ಅನ್ನೇ ಕಟ್ಕೋತೀವಿ. ಅದು ನಮ್ಮ ಮಕ್ಕಳು ಬೆಳೆಯುವಂತ ಜಾಗ ಆಗತ್ತೆ. ನಮ್ಮ ಅಪ್ಪ ಅಮ್ಮ ತಮ್ಮ ರಿಟೈರ್ಮೆಂಟ್ ನ ಎಂಜಾಯ್ ಮಾಡುವಂತ ಜಾಗ ಆಗತ್ತೆ. ನಮ್ಮ ಅಜ್ಜಿ ತಾತ ಆರಾಮಾಗಿ ರಿಲ್ಯಾಕ್ಸ್ ಮಾಡುವಂತ ಜಾಗ ಆಗತ್ತೆ. ಆಗ ಅದು ಬರೀ ಸೈಟ್ ಆಗೇ ಉಳ್ಕೊಳ್ಳೋದಿಲ್ಲ, ನಮ್ಮ ಕನಸುಗಳನ್ನ ಕಟ್ಟುವಂತ ಜಾಗ ಆಗತ್ತೆ.
ನೆನಪುಗಳನ್ನ ಹುಟ್ಟು ಹಾಕುವಂತ ಜಾಗ ಆಗತ್ತೆ. ನಮ್ಮ ಲೈಫ್ ಸ್ಟೈಲ್ ಅನ್ನೇ ಡಿಸೈಡ್ ಮಾಡುವಂತ ಜಾಗ ಆಗತ್ತೆ. ನಿಶ್ಚಿತ ಜಯಧಾಮ ವೇಗವಾಗಿ ಬೆಳೆಯುತ್ತಿರುವ ನಾರ್ತ್ ಬೆಂಗಳೂರಿನಲ್ಲಿ ಸುಸಜ್ಜಿತ ಅಮ್ಯುನಿಟೀಸ್ ಅಂಡ್ ಓಪನ್ ಸ್ಪೇಸ್ ಕೊಟ್ಟು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಕೂಡ ಕೊಡ್ತಾ ಇದೆ. ಪ್ರತಿಯೊಬ್ರು ಇನ್ವೆಸ್ಟ್ಮೆಂಟ್ ಗೋಲ್ಸ್ ಬೇರೆ ಬೇರೆ ಆಗಿರುತ್ತೆ. ಒಬ್ರಿಗೆ ತಾವು ತಗೊಂಡಿರೋಂತ ಜಾಗದಲ್ಲಿ ತಮ್ಮ ಕನಸಿನ ಮನೆ ಕಟ್ಟಬೇಕು ಅಂತಿರತ್ತೆ. ಇನ್ನೊಬ್ರಿಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅನುಕೂಲ ಆಗೋ ತರ ಆಸ್ತಿ ಮಾಡ್ಬೇಕು ಅಂತಿರ್ತಾರೆ. ಮತ್ತೊಬ್ರು ಆ ಜಾಗದಲ್ಲಿ ತಮ್ಮ ಮಕ್ಕಳ ಭವಿಷ್ಯದ ಕನಸನ್ನ ಕಾಣ್ತಿರ್ತಾರೆ. ಇನ್ನೊಂದಷ್ಟು ಜನ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಇಷ್ಟು ರ್ಯಾಪಿಡ್ ಆಗಿ ಬೆಳೀತಿರೋಂತ ಜಾಗದಲ್ಲಿ ಬಾಡಿಗೆ ಬರೋ ತರ ಏನಾದ್ರೂ ಮಾಡ್ಬೇಕಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಎಲ್ಲರ ಗೋಲ್ಸ್ ಬೇರೆ ಬೇರೆ, ಆದ್ರೆ ಸೆಲೆಕ್ಷನ್ ಒಂದೇ. ನಿಶ್ಚಿತ ಪ್ರಾಪರ್ಟೀಸ್ ಅವರ ನಿಶ್ಚಿತ ಜಯಧಾಮ. ಇಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ಗೆ ರೆಡಿ ಆಗಿರುವಂತ ಪ್ಲಾಟ್ಸ್, ಫ್ಲೆಕ್ಸಿಬಲ್ ಪ್ಲಾಟ್ ಸೈಜಸ್ ಅಂಡ್ ಎಲ್ಲಾ ರೀತಿಯ ಮೂಲ ಸೌಲಭ್ಯಗಳಿದೆ. ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ವ್ಯಾಲ್ಯೂ ಅಂಡ್ ಫ್ರೀಡಮ್ ಕೊಡುತ್ತೆ. ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇವತ್ತೇನಿದೆಯೋ ಅದಲ್ಲ, ನಾಳೆ ಏನಾಗುತ್ತೋ ಅದು. ಇವತ್ತಿನ ಬೆಲೆ ನಾಳೆ ಬೆಳೆದ್ರೆ ಅದೇ ಗುಡ್ ಇನ್ವೆಸ್ಟ್ಮೆಂಟ್. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಮುಂಚೆ ಪ್ರತಿಯೊಬ್ಬ ಬೈಯರ್ಸ್ಗೂ ಕಂಪ್ಲೀಟ್ ಕ್ಲಾರಿಟಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನಂತೂ ದುಡ್ಡೇನ್ ಮರದಲ್ಲಿ ಬೆಳೆಯತ್ತಾ ಅನ್ನೋದನ್ನ 100% ನಂಬ್ತೀನಿ. ಹಾಗಿದ್ಮೇಲೆ ನಾವು ಕಷ್ಟಪಟ್ಟು ದುಡ್ದಿರೋಂತ ಹಣನ ಇಷ್ಟಪಟ್ಟು ಕಟ್ಟುವಂತ ಮನೆ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ನಾವದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕು. ನಿಶ್ಚಿತ ಪ್ರಾಪರ್ಟೀಸ್ ಅಲ್ಲಿ ಎಲ್ಲವೂ ಟ್ರಾನ್ಸ್ಪರೆಂಟ್. ಈ ಲೇಔಟ್ ನ 5.5 acres ಜಾಗದಲ್ಲಿ ಥಾಟ್ಫುಲಿ ಪ್ಲಾನ್ ಮಾಡಿ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ 84 ಪ್ರೀಮಿಯಂ ರೆಸಿಡೆನ್ಷಿಯಲ್ ಪ್ಲಾಟ್ಗಳು ಸಿಗತ್ತೆ. ನೀವು ನಿಮಗೆ ಬೇಕಾದಂತ ಡೈಮೆನ್ಷನ್ ನಲ್ಲಿ ಪ್ಲಾಟ್ ನ ಪರ್ಚೇಸ್ ಮಾಡಬಹುದು. ಇಲ್ಲಿ ನಿಮಗೆ 30-40 ಅಂಡ್ 30-50 ಡೈಮೆನ್ಷನ್ ಅಲ್ಲಿ ಪ್ಲಾಟ್ಗಳು ಅವೈಲೇಬಲ್ ಇದೆ. ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದೀರಾ? ಇಷ್ಟೆಲ್ಲಾ ಫೆಸಿಲಿಟೀಸ್ ಇರೋಂತ ಲೇಔಟ್ ನಿಮ್ಗೆ ಬಹಳ ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇದೆ. 45.6 ಲಕ್ಷದಿಂದ ಸೈಟ್ಗಳು ಪ್ರಾರಂಭ ಆಗ್ತಾ ಇದೆ. ಇದು BMRDA ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಇಲ್ಲಿ ಡೆವಲಪ್ಮೆಂಟ್ ವರ್ಕ್ ಆಲ್ಮೋಸ್ಟ್ ಮುಗ್ದಿರೋದ್ರಿಂದ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಎಲ್ಲದಕ್ಕಿಂತ ಮುಖ್ಯವಾಗಿ ಎವ್ರಿಥಿಂಗ್ ಇಸ್ ಕೇರ್ಫುಲಿ ಪ್ಲಾನ್ಡ್ ಅಂಡ್ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ಲಿ ಪ್ರೆಸೆಂಟೆಡ್. ಇವಾಗ ಬೇರೆ ಡೆವಲಪರ್ಸ್ಗೂ ಅಥವಾ ನಮ್ಮ ನಿಶ್ಚಿತ ಪ್ರಾಪರ್ಟೀಸ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳೋದ್ರಿಂದ, ಒಂದು ನಮ್ಮ ಕಡೆಯಿಂದ ಯಾವುದೋ ಐಡೆಂಟ್ ಸಿಕ್ಕಿರೋದಿಲ್ಲ, ಫುಲ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಮತ್ತು ಮೇಜರ್ ಬಂದು ನಮ್ಮದು ಪ್ರೈಸಿಂಗ್ ಪಾರ್ಟ್ ಅಂತ ಬಂದಾಗ, ನಿಶ್ಚಿತ ಪ್ರಾಪರ್ಟೀಸಲ್ಲಿ ಬೈ ಮಾಡೋರಿಗೆ ಅವತ್ತಿನ ದಿನ ಮಾರ್ಕೆಟ್ ಪ್ರೈಸ್ ಏನಿದೆ, ಅವತ್ತಿನ ದಿನದ ಮಾರ್ಕೆಟ್ ಪ್ರೈಸ್ಗೆ ಕಾಂಪಿಟೇಟಿವ್ ಪ್ರೈಸಲ್ಲಿ ನಾವು ಕೊಡ್ತಾ ಬಂದಿದ್ದೀವಿ. ಪ್ರತಿಯೊಂದು ಪ್ರಾಜೆಕ್ಟ್ ನಿಲ್ಲೋದು ನಂಬಿಕೆ ಮೇಲೆ. ಟ್ರಾನ್ಸ್ಪರೆಂಟ್ ಅಪ್ರೂವಲ್ಸ್, ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್, ಸ್ಟ್ರಾಟಜಿಕ್ ಲೊಕೇಶನ್ ಇಷ್ಟೆಲ್ಲ ಇರುವಾಗ ಬಯರ್ಸ್ ಯಾವುದೇ ಭಯವಿಲ್ಲದೆ ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ ಮಾಡಬಹುದು. ಅಂದ್ರೆ ರಿಯಲ್ ಅಪ್ರಿಸಿಯೇಷನ್ ಆದಾಗ ಏನಾಗುತ್ತೆ, ಅದು ಡೈರೆಕ್ಟ್ ನಮ್ಮ ಕಸ್ಟಮರ್ಸ್ಗೆ ಅದ್ರ ಬೆನಿಫಿಟ್ಸ್ ಸಿಗ್ತಾ ಇದೆ. ಅದರಿಂದನೇ ಇವತ್ತು ನಮ್ಮಲ್ಲಿ ಏನು ಕಸ್ಟಮರ್ಸ್ ತಗೊಂಡಿದ್ದಾರೆ ಅವ್ರಿಗೆ ವಿತಿನ್ 1 year ಅಲ್ಲೇ ಒಂದು 1000 ರೂಪೀಸ್ 1500 ರೂಪೀಸ್ ಅಪ್ರಿಸಿಯೇಷನ್ ಆಗಿ ಇವಾಗ ಲಾಂಚ್ ಆಗಿ ಒಂದು ಸ್ವಲ್ಪ ದಿನಗಳಲ್ಲೇ ಒಂದು 28-30 ಸೈಟ್ ಬುಕ್ ಆಗಿದೆ. ನನ್ನ ಹೆಸರು ದೀಪಕ್ ಎಚ್ ಅಂತೇಳಿ. ರಾಜ್ಕುಮಾರ್ ಅಂತ. ಸೊ ಐ ಆಮ್ ಬೇಸಿಕಲಿ ಫ್ರಮ್ ಗುಲ್ಬರ್ಗ. ನನ್ನ ಹೆಸರು ರಮೇಶ್, ಕೆಂಗೇರಿಯಿಂದ ಬಂದಿದ್ದೇನೆ. ನನ್ನ ಹೆಸರು ಗುರುರಾಜ್ ಅಂತ. ನಮ್ಮ ಹೆಸರು ಗೋಣಿ ಬಸವರಾಜ್ ಅಲಿಯಾಸ್ ಮಂತ್ರಿ. ನಿಶ್ಚಿತ ಪ್ರಾಪರ್ಟೀಸ್ ಅವರ ಹೆಜ್ಜಾಲದಲ್ಲಿ ಮಾಡಿರೋ ಪ್ರಾಪರ್ಟಿ ಅಲ್ಲಿ ನಾವು ಮೊದಲಾಗಿ ಇನ್ವೆಸ್ಟ್ ಮಾಡಿದ್ವಿ. ನನಗೆ ಎಲ್ಲರೂ ಹೇಳ್ತಾರೆ BMRDA ಅಪ್ರೂವ್ಡ್, ಆ ಅಪ್ರೂವ್ಡ್, ಈ ಅಪ್ರೂವ್ಡ್ ಅಂತ ಎಲ್ಲರೂ ಹೇಳ್ತಾರೆ. ಇವ್ರು ಹೇಗೆ ಡಿಫ್ರೆಂಟ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ಆಮೇಲೆ ನನಗೆ ಏನು ಗೊತ್ತಾಗಿದೆ ಏನಂದರೆ, ಇವ್ರು ಏನು ಆ ಪ್ರೋಸೆಸ್ ಏನು ಫಾಲೋ ಮಾಡ್ತಾರಲ್ಲ ಅದು ಟಾಪ್ ನಾಚ್ ಆಗಿದೆ. ಒಂದು ಸಣ್ಣ ವಿಷಯದಿಂದ ಹಿಡಿದು ನಾವು ಏನೇ ಡೌಟ್ ಇದ್ರೂ ಅದನ್ನು ಡೀಟೇಲಾಗಿ ನಮಗೆ ಸಮಾಧಾನಚಿತ್ತವಾಗಿ ವಿವರಿಸ್ತಾರೆ. ಅವ್ರೇನು ಪ್ರಣಾಳಿಕೆಯಲ್ಲಿ ಏನೇನು ಕೊಟ್ಟಿದ್ರು ಅದೇ ರೀತಿ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟು ಅದೇ ಥರ ನಡ್ಕೊಂಡ್ರು. ಸೈಟು ಕೂಡ ಹಾಗೇ ಇದೆ. ಈಗ ಕೇವಲ 1.5 ವರ್ಷದಿಂದ ಅದು ಅಪ್ರಿಷಿಯೇಟ್ ಆಗಿ ಆಲ್ಮೋಸ್ಟ್ 1.5 ಪಟ್ಟು ಇವಾಗ ಅಪ್ರಿಷಿಯೇಟ್ ಆಗಿದೆ. ನಾವು ನಾರ್ಮಲಾಗಿ ಪ್ರಾಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅಥವಾ ಒಂದು ಲ್ಯಾಂಡ್ನ ಚೂಸ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಕಸ್ಟಮರ್ಗೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಕೊಡುವಂಥ ಜಾಗಗಳನ್ನೇ ನಾವು ಚೂಸ್ ಮಾಡುವಂಥದ್ದು. ಅದು ಬೆಂಗಳೂರಿಗೆ ನಿಯರ್ ಬೈ ಇದೆ. ಸೊ ಒಳ್ಳೆ ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಅದು ಗ್ರೀನರಿ ಕೂಡ ಇದೆ ಅಲ್ವಾ, ಇಂಥ ಸ್ವಲ್ಪ ಪೀಸ್ಫುಲ್ ಆಗಿ ಇರ್ಬೋದು ಅನಿಸ್ತಾ ಇಲ್ಲಿ ತಗೊಂಡ್ರೆ. ಹತ್ರದಲ್ಲೇ ಟ್ವಿನ್ ಸಿಟಿ ಬರ್ತಾ ಇದೆ, ಮತ್ತೆ ರಿಂಗ್ ರೋಡ್ ಬರ್ತಾ ಇದೆ, ಮತ್ತೆ ತುಂಬಾ ಹತ್ರವಾಗಿ ಮುಖ್ಯವಾಗಿ ಟೆಂಪಲ್ ಹತ್ರ ಇದೆ. ಸೊ ಶಲ್ಮಾತ್ಮನ್ ಟೆಂಪಲ್ ಇಲ್ಲಿ ಇನ್ವೆಸ್ಟ್ಮೆಂಟಿಗೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಹತ್ರದಲ್ಲೇ ಅಲ್ಲಿ ದೊಡ್ಡ ರೋಡ್ ಬರುತ್ತೆ, ಈ ಕಡೆನೂ ರೋಡ್ ಇದೆ, ಹೈವೇ ಇದೆ, ಜೊತೆಗೆ ಒಳ್ಳೆ ಗ್ರೀನರಿ ಇದೆ.
ಲೇಔಟ್ ಡೆವಲಪ್ಮೆಂಟ್ ಚೆನ್ನಾಗಾಗಿದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಇವಾಗ ನಾರ್ಮಲ್ ಆಗಿ ಕಸ್ಟಮರ್ಸ್ ಯಾವುದಕ್ಕೋಸ್ಕರ ಸೈಟ್ನ ಬೈ ಮಾಡ್ತಾರೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಒಂದು ಇನ್ವೆಸ್ಟ್ಮೆಂಟ್, ಪರ್ಟಿಕ್ಯುಲರ್ ಆಗಿ ಸುಮಾರು ಜನ ಇನ್ವೆಸ್ಟ್ಮೆಂಟ್ಗೆ ಅಂತ ಸೆಲೆಕ್ಟ್ ಮಾಡ್ತಾರೆ. ಇನ್ನೊಂದು ಮನೆ ಕಟ್ಕೊಳ್ಳೋದಕ್ಕೆ, ಇನ್ನು ಕೆಲವರು ಸೀನಿಯರ್ ಸಿಟಿಸನ್ಸ್ ಆಗ್ಬೋದು, ಒಂದು ರೆಂಟಲ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚೂಸ್ ಮಾಡ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಈ ಪ್ರಾಜೆಕ್ಟ್ ಬಂದು ಆ 3 ರೀಸನ್ಗಳಿಗೂ ಕೂಡ ಸೂಕ್ತವಾಗತ್ತೆ. ಸೊ ಇವತ್ತಿನ ಕಾಲದಾಗ ನೀವು ನೋಡಿರ್ಬೋದು, ಪಾರ್ಟ್ನರ್ ಪ್ರಾಬ್ಲಮ್ಮು, ಪ್ರಾಪರ್ಟೀಸ್ ಪ್ರಾಬ್ಲಮ್ ತುಂಬ ಇದಾವೆ. ಅವು ಎರಡಕ್ಕೂ ಡಿಮ್ಯಾಂಡೇ ಇವತ್ತು. ಸೊ ಎಷ್ಟೊಂದು ಲಿಟಿಗೇಷನ್ಸ್ ಬರ್ತಾ ಇದಾವೆ ಅಂತ ನಾವು ನೋಡ್ತಾ ಇದೀವಿ. ಒಂದು, ನಾವು ಮಾಡುವಂಥ ಪ್ರಾಜೆಕ್ಟು ಲೀಗಲ್ 100% ಪರ್ಫೆಕ್ಟ್ ಆಗಿರುತ್ತೆ. ಸೊ ನಮಗೆ ಮನೆ ಆದರೂ ಇರಬೇಕು, ಇಲ್ಲ ಸೈಟ್ ಆದರೂ ಇರಬೇಕು. ಆ ಟೈಮಲ್ಲಿ ನಾವು ತುಂಬ ಹುಡುಕ್ತಾ ಇದ್ವಿ. ಮೇ 2025 ನಿಶ್ಚಿತ ಪ್ರಾಪರ್ಟೀಸ್ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ನಾವು ನೋಡ್ಕೊಂಬಂದಿರ್ತೀವಿ. ನೋಡ್ಕೊಂಬಂದಾದ್ಮೇಲೆ ಮತ್ತೆ ಬೇರೆಲ್ಲ ಒಪಿನಿಯನ್ಸ್ ತಗೊಂಡಾಗೆ ನಿಶ್ಚಿತ ಪ್ರಾಪರ್ಟೀಸ್ ಯಾವುದೂ ಪ್ರಾಬ್ಲಮ್ ಇಲ್ಲ, ಕಣ್ಮುಚ್ಕೊಂಡು ತಗೊಳ್ರಿ. ಆಮೇಲೆ ಲೀಗಲಿ ಆಲ್ ವೆರಿಫೈಡು. ಆಮೇಲೆ ಡಿಫ್ರೆಂಟ್ ಲಾಯರ್ಸ್ ಹತ್ರ ವೆರಿಫೈ ಮಾಡಿದ್ರು. ಸೊ ಲೀಗಲಿ all are verified and everybody was saying that it is good. So in that sense we decided that ನಿಶ್ಚಿತ ಪ್ರಾಪರ್ಟೀಸ್ ಅಂದರೆ ನೋ ಪ್ರಾಬ್ಲಮ್ಸ್ ಪ್ರಾಪರ್ಟಿ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಂಡಿವಿ. ಇಲ್ಲಿ ನಾನು ಹೂಡಿಕೆ ಮಾಡಿದ್ರೆ ನನ್ನ ಪ್ರಾಪರ್ಟಿಗೆ ವ್ಯಾಲ್ಯೂ ಬರುತ್ತೆ. ಸೊ ವಿತಿನ್ ಒಂದು 3 to 5 years ಒಳಗಡೆ ಡಬಲ್ ಆಗುತ್ತೆ. ಸೊ ಅದು ಒಳ್ಳೆ ಆಪರ್ಚುನಿಟಿ ಅಂತ ಅನಿಸ್ತು ನನಗೆ. ಸೊ ನಾನು ಅಲ್ಲಿ ಒಂದು ಸೈಟನ್ನು ಖರೀದಿ ಮಾಡಿದ್ದೀನಿ. ಮತ್ತು ನನ್ನ ಸಹೋದರಿ ಅಕ್ಕನಿಗೋಸ್ಕರನೂ ಒಂದು ಪ್ರಾಪರ್ಟಿನ ಅಲ್ಲಿ ನೋಡ್ತಾ ಇದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಫಾರ್ ನಿಶ್ಚಿತ ಪ್ರಾಪರ್ಟಿ ಆ್ಯಂಡ್ ಅಬ್ಸಲ್ಯೂಟ್ಲಿ ಮಧು ಸರ್. ಇನ್ಫ್ಯಾಕ್ಟ್ ನಾನು ತೊಗೊಳೋದಲ್ಲದೆ ನನ್ನ 3 ಜನ ಸ್ನೇಹಿತರನ್ನು ಕೊಡಿಸಿದ್ದೀನಿ. ಇಟ್ ಈಸ್ ಲೈಕ್ ನಿಶ್ಚಿತ ಡಿವೈನ್ ಪಾರ್ಕ್, ನೆಲಮಂಗಲ ಪ್ರಾಪರ್ಟಿ. ಸೊ ಐ ಥಿಂಕ್ 7 ಸ್ಟಾರ್ ಏನು ಬೇಕಾದ್ರೂ ಕೊಡ್ಬೋದು. ತುಂಬ ಚೆನ್ನಾಗಿ ಪ್ರಾಸೆಸನ್ನು ಅಧಿರೆನ್ಸಾಗಿ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ ನಾನು. ಪ್ರೀವಿಯಸ್ ಪ್ರಾಜೆಕ್ಟ್ಗಳನ್ನ ನೋಡ್ತಾ ಬಂದಾಗ, ನಾವು ಮಾಡಿಕೊಟ್ಟಿರೋ ಪ್ರಾಜೆಕ್ಟ್ಗಳು ಬಂದಾಗ 100% ಎಲ್ಲ ಕಸ್ಟಮರ್ಗೂ ಒಂದು ಒಳ್ಳೆ ರಿಟರ್ನ್ಸ್ ಅಂತ ಸಿಕ್ಕಿದೆ ಮತ್ತು ಒಳ್ಳೆ ಅಪ್ರಿಷಿಯೇಷನ್ ಆಗಿದೆ. ಸುಮಾರು ಜನ ಮನೆಗಳನ್ನ ಕಟ್ಕೊಂಡು ಸುಖವಾಗಿ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಏನಾಗಿದೆ, ಗೇಟೆಡ್ ಕಮ್ಯುನಿಟಿ ಥರ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಅದೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ನಮ್ಮ ಕಡೆಯಿಂದ ಅಂದರೆ ಬ್ಯಾಂಕ್ ಕಡೆಯಿಂದ ಲೋನ್ ಪ್ರೋಸೆಸ್ ಆಗಲಿ, ಪ್ರತಿಯೊಂದನ್ನು ಅವರಿಗೆ ಟ್ರಾನ್ಸ್ಪರೆನ್ಸಿ ಆಗಲಿ, ಅಂದರೆ ಯಾವುದನ್ನು ಸರ್ಪ್ರೈಸ್ಗಳು ಕೊಡೋದಿಲ್ಲ. ಅಂದರೆ ನಾವೇನು ಬುಕಿಂಗ್ ಟೈಮಲ್ಲಿ ಅವ್ರಿಗೆ ಏನು ಯಾವ್ದು ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಸೇಮ್ ನಾವು ಅವತ್ತಿನ ದಿನ ಏನು ಹೇಳಿದೀವಿ ಅದೇ ರೀತಿ ಅಪ್ ಟು ರಿಜಿಸ್ಟ್ರೇಷನ್ ಆಗಿ ಅವ್ರಿಗೆ ಖಾತಾ ಅವ್ರ ಹೆಸರಿಗೆ ಆಗೋವರೆಗೂ ಅದೇ ರೀತಿ ನಾವು ಮಾಡ್ತಾ ಬಂದಿದ್ದೀವಿ. ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಕೂಡ ಒಂದು ಡಿಸಿಷನ್ ಇಂದ ಶುರು ಆಗುತ್ತೆ. ಯಾವ ಡಿಸಿಷನ್? ರೈಟ್ ಲೊಕೇಶನ್ ನ ಚೂಸ್ ಮಾಡುವಂತ ಡಿಸಿಷನ್, ನಮ್ಮ ಫ್ಯಾಮಿಲಿಯ ಫ್ಯೂಚರ್ ನ ಸೆಕ್ಯೂರ್ ಮಾಡುವಂತ ಡಿಸಿಷನ್, ಲಾಂಗ್ ಟರ್ಮ್ ನಲ್ಲಿ ವ್ಯಾಲ್ಯೂ ಬಿಲ್ಡ್ ಮಾಡುವಂತ ಡಿಸಿಷನ್ ವಿತ್ ಸ್ಟ್ರಾಟಜಿಕ್ ಲೊಕೇಶನ್. ಅಂದ್ರೆ ನಾನೀಗ ಹೇಳಿರುವಂತ ಎಲ್ಲಾ ವಿಷಯ ಇರುವಂತ ಸೈಟ್ ನ ಆಯ್ಕೆ ಮಾಡುವಂತ ಡಿಸಿಷನ್ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ನಿಶ್ಚಿತ ಪ್ರಾಪರ್ಟೀಸ್ ಅವರ ನಿಶ್ಚಿತ ಜಯಧಾಮ ನಿಮ್ಮ ಒಳ್ಳೆಯ ಆಯ್ಕೆಯಾಗಿರುತ್ತೆ. ಈ ಒಂದು ನಿರ್ಧಾರ ನಿಮ್ಮ ಒಳ್ಳೆಯ ಇನ್ವೆಸ್ಟ್ಮೆಂಟ್ಗೆ ಫೌಂಡೇಶನ್ ಆಗ್ಲಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕ್ಲೋಸ್ ಪ್ರಾಕ್ಸಿಮಿಟಿ ಟು ಕ್ವೀನ್ ಸಿಟಿ, ಕ್ವಾಂಟಮ್ ಸಿಟಿ ಅಂಡ್ ಅಪ್ಕಮಿಂಗ್ ಇಂಟರ್ಮೀಡಿಯೇಟ್ ರಿಂಗ್ ರೋಡ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಪ್ಲಾಟ್ಸ್, BMRDA approved layout, flexible 30-40 and 30-50 plot sizes and pricing starting from 45.6 lakhs onwards. ಇವೆಲ್ಲವೂ ನಿಶ್ಚಿತ ಜಯಧಾಮದ ಪ್ಲಸ್ ಪಾಯಿಂಟ್ಸ್. ನೀವಿಲ್ಲಿ ನಿಮ್ಮ ಡ್ರೀಮ್ ಹೋಮ್ ಬಿಲ್ಡ್ ಮಾಡ್ತಿರೋ ಅಥವಾ ನಿಮ್ಮ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ಅದು ನಿಮ್ಮ ಆಯ್ಕೆ. ಒಂದ್ಸತಿ ಬಂದು ಈ ಪ್ರಾಜೆಕ್ಟ್ ನ ನೋಡಿ, ಈ ಲೇಔಟ್ ಅಲ್ಲಿ ವಾಕ್ ಮಾಡಿ, ಈ ಲೊಕೇಶನ್ ನ ಎಕ್ಸ್ಪೀರಿಯನ್ಸ್ ಮಾಡಿ, ಇಲ್ಲಿಯ ಸಂಪೂರ್ಣ ಮಾಹಿತಿನ ಪಡ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಇನ್ವೆಸ್ಟ್ ಮಾಡೋದು ಅಂದ್ರೆ ಬರೀ ಸೈಟ್ ಬೈ ಮಾಡೋದಲ್ಲ, ನಮ್ಮ ಸೆಕ್ಯೂರ್ ಫ್ಯೂಚರ್ಗೆ ಫೌಂಡೇಶನ್ ಹಾಕೋದು. ಅಂತಹ ಸೆಕ್ಯೂರ್ ಫ್ಯೂಚರ್ ನಿಶ್ಚಿತ ಜಯಧಾಮದ ಮೂಲಕ ನಮ್ಮೆಲ್ಲರದು ಆಗಿರ್ಲಿ.